ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು JK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾರಿಯಲ್ ಪರ್ಲಿಂದ 2 ಥರದ ಇಯರಿಂಗ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿವಾಗ ಯಾವ್ಯಾವ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ಕಟ್ಟರ್ ಬೇಕಾಗುತ್ತೆ, ಒಂದು ನೋಸ್ ಪ್ಲಾಯರ್ ಬೇಕಾಗುತ್ತೆ, ಸೊ ಪರ್ಲ್ಸ್ ಬೇಕಾಗುತ್ತೆ, ಲಾರಿಯಲ್ ಪರ್ಲ್ಸ್ ಇದು ಬೇರೆ ಬೇರೆ ಸೈಜಲ್ಲಿ ಅವೈಲೇಬಲ್ ಇದೆ. ಸೊ ಐಪಿನ್ ಬೇಕಾಗುತ್ತೆ, ಇನ್ನು ಎಸ್ ಹುಕ್ ಅಥವಾ ಫಿಶ್ ಹುಕ್ ಅಂತ ಕರೀತಾರೆ, ಇನ್ನು ಜಂಪ್ ರಿಂಗ್ ಬೇಕು, ಲಾರಿಯಲ್ ಪರ್ಲ್ ಬೇಕಾಗುತ್ತೆ, ಮತ್ತು ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ ಐಪಿನ್ ಒಳಗಡೆ ಅದು ತೂರಬೇಕು ಆ ಥರದ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಮತ್ತು ಇದನ್ನು ಕ್ಯಾಪ್ ಅಂತ ಕರೀತಾರೆ. ಇದು ಇಯರಿಂಗ್ ಅಥವಾ ಏನು ನಾವು ಜುಮ್ಕಾಗಳನ್ನು ಮಾಡ್ತೀವಿ ಅದ್ರ ಮೇಲೆ ಕೂಡ ನಾವು ಕ್ಯಾಪ್ ಆಗಿ ಯೂಸ್ ಮಾಡ್ತೀವಿ. ಈ ಕ್ಯಾಪಿಗೆ ವಿಶೇಷತೆ ಏನಂದರೆ, ಸೊ ಪಕ್ಕದಲ್ಲಿ ಕೂಡ 4 ಚಿಕ್ಕ ಚಿಕ್ಕ ಹೋಲ್ ಇದೆ. ಸೊ ಆ ಹೋಲಿಗೆ ಸಹಾಯವಾಗಿ ನಾವು ಲಾರಿಯಲ್ ಪರ್ಲ್ನ ಬಳಸ್ಕೊಂಡು ತುಂಬ ಸುಂದರವಾದಂತಹ ಒಂದು ಇಯರಿಂಗ್ನ ಮಾಡಬಹುದು. ಜಂಪ್ ರಿಂಗನ್ನು ತಗೊಳ್ಳಿ. ಇವಾಗ ಅದನ್ನು ನೋಸ್ ಪ್ಲಾಯರಿಂದ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅದಕ್ಕೆ ಒಂದೊಂದಾಗಿ ಲಾರಿಯಲ್ ಪರ್ಲ್ಸ್ ಏನಿದೆ ಅದನ್ನು ಸೇರಿಸ್ತಾ ಬನ್ನಿ. ಸೊ ನಿಮಗೆ ಮಿನಿಮಮ್ ಎಷ್ಟು ಕೌಂಟ್ ಬೇಕಾಗುತ್ತೆ, ಒಂದು 6 ಬೇಕೋ 7 ಬೇಕಾಗುತ್ತೋ, ಅಥವಾ ಮ್ಯಾಕ್ಸಿಮಮ್ ನಿಮಗೆ 11 to 12 ಬೇಕಾಗುತ್ತೋ, ಸೊ ಅಷ್ಟು ನೀವು ಅದರೊಳಗಡೆ ಸೇರಿಸ್ಕೊಳ್ಳಿ. ಸೊ ಬಿಗಿನರ್ಸ್ ಆಗಿದ್ದರೆ ನಿಮಗೆ 6 to 7 ಅಷ್ಟೇ ನಿಮಗೆ ಹಿಡ್ಕೊಳ್ಳೋಕ್ಕಾಗುತ್ತೆ, ಯಾಕಂದರೆ ಅಷ್ಟು ಗ್ರಿಪ್ ಸಿಗಲ್ಲ. ಸೊ ನೋಡಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಅಷ್ಟು ಬೀಡ್ಸ್ನ ನೀವು ಅದರೊಳಗಡೆ ಇನ್ಸರ್ಟ್ ಮಾಡಿ, ಆ ಕ್ಯಾಪ್ ಏನಿದೆ ಕ್ಯಾಪ್ನ ತಗೊಂಡು ಕ್ಯಾಪಿಗೆ 4 ಭಾಗದಲ್ಲಿ ಹೋಲ್ ಇರುತ್ತೆ. ಒಂದು ಐ ಪಿನ್ ಹಾಕೋದಕ್ಕೆ, ಇನ್ನು ಪಕ್ಕದಲ್ಲಿ 4 ಹೋಲ್ ಏನಿರುತ್ತೆ ಆ ಹೋಲಿಗೆ ಆ ಜಂಪ್ ರಿಂಗಲ್ಲಿ ಏನು ಪರ್ಲ್ಸ್ನ ನೀವು ಆ್ಯಡ್ ಮಾಡಿರ್ತೀರ ನೋಡಿ, ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವೇನು ಮಾಡಿ, ಇವಾಗ ಆ ಕ್ಯಾಪಿನ ಒಂದು ಭಾಗಕ್ಕೆ ನೀವು ಆ ಜಂಪ್ ರಿಂಗನ್ನು ತೋರಿಸಿ ಯಥಾಸ್ಥಿತಿಗೆ ಮುಂಚೆ ಯಾವ ರೀತಿ ಇತ್ತು ಜಂಪ್ ರಿಂಗ್ ಕ್ಲೋಸ್ ಅದೇ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಅಂದರೆ ಒಂದ್ರ ಪಕ್ಕ ಒಂದು ಕ್ಲೋಸ್ ಮಾಡಬೇಡಿ. ಸೊ ಸ್ವಲ್ಪ ಎಳೆದು ಫ್ರಂಟಲ್ಲಿ ಬೆಂಡ್ ಮಾಡಿ, ಸೊ ನೀವು ಅದನ್ನು ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡಿ. ಸೊ ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಸೊ ಅದೇ ರೀತಿ ಒಂದೊಂದಾಗಿ 4 ಜಂಪ್ ರಿಂಗಿಗೂ ಕೂಡ 4 ಕಡೆ ಸರಿಯಾಗಿ ಬರೋ ಥರ ಪರ್ಲ್ಸ್ನ ನೀವು ಜಂಪ್ ರಿಂಗಿಗೆ ಆ್ಯಡ್ ಮಾಡಿ, ನೀವು ಅದನ್ನು ಕ್ಯಾಪಿನ ಒಂದೊಂದೇ ಹೋಲಿಗೆ ಫಿಕ್ಸ್ ಮಾಡಿ 4 ಹೋಲ್ ಕೂಡ ಕವರ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದೇ ರೀತಿ ನೀವು ಮಾಡಬೇಕಾಗತ್ತೆ. ಸೊ ಒಂದೊಂದಾಗಿ ಆ್ಯಡ್ ಮಾಡ್ತಾ ಇವಾಗ 4 ಕಡೆ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾನು ಒಂದು ಎಕ್ಸ್ಟ್ರಾ ಕೂಡ ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಏನಕ್ಕಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನೋಡೋದಕ್ಕೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ನಾನು ಒಂದು ಇಯರಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಪರ್ಲ್ಸ್ನ ಪೋಣಿಸ್ಬಿಟ್ಟು. ಸೊ ಅದೇ ರೀತಿ ನಿಮಗೆ ವಿಡಿಯೋದಲ್ಲಿ ನಾನು ಇನ್ನೊಂದನ್ನು ತೋರಿಸಿ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಿ, ಆ ಕ್ಯಾಪಿಗೆ ಐ ಪಿನ್ ಅಥವಾ ಹೆಡ್ ಪಿನ್ ಅಂತ ಸಿಗುತ್ತೆ, ಹೆಡ್ ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಐ ಪಿನ್ನ ಮೊದಲನೇ ಭಾಗದಲ್ಲಿ ಒಂದು ಬೀಡ್ಸ್ನ ಸೇರಿಸಿ ಆ ಕ್ಯಾಪನ್ನ ಇನ್ಸರ್ಟ್ ಮಾಡಿ, ಇವಾಗ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕಿ ನೋಸ್ ಪ್ಲಾಯರ್ನ ಸಹಾಯದಿಂದ ನೀವೇನು ಮಾಡಬೇಕಾಗತ್ತೆ, ಸೊ ಬೆಂಡ್ ಮಾಡಿಕೊಂಡು ಹುಕ್ ಥರ ಮಾಡ್ಕೋಬೇಕಾಗತ್ತೆ. ಏನಕ್ಕಂದ್ರೆ ಮೇಲ್ಗಡೆ ಸ್ಟಡ್ನ ನೀವು ಜಾಯಿನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನೋಸ್ ಪ್ಲಾಯರ್ನ ಸಹಾಯದಿಂದ ಹೋಲ್ ಬರೋ ಥರ ಮಾಡಿ, ಸೊ ಐ ಪಿನನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಮ್ಗೆ ಅಳತೆಗೆ ತಗೊಂಡು ಸೊ ಬೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ವಾ, ಇವಾಗ ಬೆಂಡ್ ಮಾಡಿದ್ದಾದ್ಮೇಲೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ಕಟರ್ನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಸೊ ಸಮನಾಗಿ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಚಿಕ್ಕ ಹೋಲ್ ಬರೋ ಥರ ಮಾಡಿ, ಏನಕ್ಕಂದ್ರೆ ಅಲ್ಲಿ ಸ್ಟಡ್ ಅಥವಾ ಐ ಪಿನ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇವಾಗ ಅಲ್ಲಿ ಏನು ಬೆಂಡ್ ಮಾಡಿರ್ತೀರ ಅಲ್ಲಿ ನಿಮ್ಮ ಸ್ಟಡ್ನ ಇನ್ಸರ್ಟ್ ಮಾಡಿ ಆ ಸ್ಟಡ್ ಆಚೆ ಬರದೇ ಇರೋ ಥರ ಬೆಂಡ್ ಮಾಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಬೆಂಡ್ ಮಾಡಿರೋ ಇನ್ನೊಂದು ತುದಿ ಏನಾಗುತ್ತೆ, ಅಲ್ಲಿ ಕೆಳಗಡೆ ನೀವು ಏನು ಇನ್ಸರ್ಟ್ ಮಾಡ್ತಿರ್ತೀರ ಆ ಗೋಲ್ಡನ್ ಬೀಡ್ಗೆ ಕರೆಕ್ಟಾಗಿ ಲಾಕ್ ಆಗಬೇಕು, ಸ್ಟಡ್ ಆ ಕಡೆ ಬರಬಾರ್ದು. ಸೊ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇನ್ನೊಂದು ಇಯರಿಂಗ್ನ ಏನು ಮಾಡ್ತೀನಿ, ಇವಾಗ ಸೇಮ್ ಅದೇ ರೀತಿ ಐ ಪಿನ್ನ ತಗೋತೀನಿ, ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನಾವು ಕ್ಯಾಪಿಗೆ ಏನು ಪರ್ಲ್ಸ್ನ ಜಂಪ್ ರಿಂಗ್ ಹಾಕಿ ಏನು ಪರ್ಲ್ಸ್ನ ಜಾಯಿನ್ ಮಾಡಿರ್ತೀರ ಸೊ ಅದನ್ನು ಹಾಕಿ, ಇವಾಗ ಅದಕ್ಕೆ ಸೇಮ್ ಮತ್ತೆ ಮೇಲ್ಗಡೆಯಿಂದ ಗೋಲ್ಡನ್ ಬೀಡ್ಸ್ನ ಇನ್ಸರ್ಟ್ ಮಾಡಿ
ಮತ್ತೆ ಅದೇ ರೀತಿ ಬೆಂಡ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನು ಕಟರ್ನ ಸಹಾಯದಿಂದ ಕಟ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಎಸ್ ಹುಕ್ ಅಥವಾ ಫಿಶ್ ಹುಕ್ ಅಂತ ಏನು ಕರೀತಾರೆ ಅದನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ. ಸೊ ನೋಡಿದ್ರಲ್ವಾ, ನಿಮಗೆ ಇಮೇಜಲ್ಲಿ ನಾನು ತೋರಿಸಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವಾ, ಎಸ್ ಹುಕ್ ಮತ್ತು ಸ್ಟಡ್ನ ಬಳಸ್ಕೊಂಡು ಹೇಗೆ ಬ್ಯೂಟಿಫುಲ್ ಆಗಿ 2 ಥರದ ಇಯರಿಂಗ್ಸ್ನ ಅಥವಾ ಜುಮ್ಕಾನ ಮಾಡ್ಕೋಬೋದು ಲಾರಿಯಲ್ ಪರ್ಲಿಂದ ಅಂತ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಮತ್ತೆ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.